ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂದರೆ, ಬೆಂಗಳೂರಿನ KR ಮಾರ್ಕೆಟಲ್ಲಿರುವಂತಹ ಫ್ಲವರ್ ಮಾರ್ಕೆಟನ್ನು ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಬೆಳಗಿನ ಜಾವ 3 ಗಂಟೆಗೆಲ್ಲ ವ್ಯಾಪಾರ ಶುರು ಮಾಡೋ ಈ ಜಾಗದಲ್ಲಿ ಬೇರೆ ಬೇರೆ ಕಡೆಯಿಂದ ನಾನಾ ಭಾಗಗಳಿಂದ ರೈತರು, ವ್ಯಾಪಾರಸ್ಥರು ಹೂವಿನ ವ್ಯಾಪಾರ ಮಾಡೋಕ್ಕೆ ಅಂತ ಬರ್ತಾರೆ. ಹಾಗೆ ನಾನಾ ಬಗೆಯ ಬಣ್ಣ ಬಣ್ಣದ ಹೂಗಳನ್ನು ನಾವಿಲ್ಲಿ ನೋಡಬಹುದು. ಹಾಗೆ ಹೋಲ್ಸೇಲ್ ದರದಲ್ಲಿ ಖರೀದಿ ಕೂಡ ಮಾಡಬಹುದು. ಬೇಸ್ಮೆಂಟಲ್ಲಿರುವಂತಹ ಫ್ಲವರ್ ಮಾರ್ಕೆಟ್ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಫ್ಲವರ್ ಮಾರ್ಕೆಟ್ಗಳಲ್ಲಿ ಇದು ಸಹ ಒಂದಾಗಿದೆ. ಸದಾ ಕ್ರೌಡಿಂದ ತುಂಬಿರೋ ಫ್ಲವರ್ ಮಾರ್ಕೆಟಲ್ಲಿ ಏನೇನು ಹೂಗಳು ಬರುತ್ತೆ, ಯಾವ್ಯಾವ ಜಾತಿ ಇರುತ್ತೆ, ಯಾವ್ಯಾವ ಬಣ್ಣದ್ದಾಗಿರುತ್ತೆ, ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇಲ್ಲಿ ಹೂವಿನ ವ್ಯಾಪಾರಿಗಳು ಹೂವಿನ ಬೆಲೆಯನ್ನ ಕೂಗಿ ಕೂಗಿ ಕರೆಯೋದು ವಿಶೇಷವಾಗಿರುತ್ತೆ. ಬೆಂಗಳೂರಿನ ಬೇರೆ ಬೇರೆ ಏರಿಯಾದಲ್ಲಿ ಹೂವಿನ ವ್ಯಾಪಾರ ಮಾಡುವಂಥವರು ಇಲ್ಲಿ ಬಂದು ಹೋಲ್ಸೇಲ್ ದರದಲ್ಲಿ ಹೂಗಳನ್ನು ಕೊಂಡೊಯ್ದು ಮಾರಾಟ ಮಾಡ್ತಾರೆ. ಅದಲ್ಲದೆ ಹಬ್ಬ ಹರಿದಿನಗಳಲ್ಲಿ ಹಾಗೆ ಜನಸಾಮಾನ್ಯರು ಕೂಡ ಇಲ್ಲಿ ಬಂದು ಹೋಲ್ಸೇಲ್ ದರದಲ್ಲಿ ಹೂಗಳನ್ನು ಕೊಂಡೊಯ್ತಾರೆ. ಶುಭ ಕಾರ್ಯಗಳು ಬರಲಿ, ಮದುವೆ ಮುಂಚಿ ಬರಲಿ, ಯಾವುದೇ ಸಮಾರಂಭಗಳಿರಲಿ, ಹೂಗಳು ಬೇಕೇ ಬೇಕು. ನಮ್ಮ ದಿನ ಶುರುವಾಗೋದೇ ಹೂವಿಂದ ಅಂದರೂ ತಪ್ಪಾಗಲಾರ್ದು. ಇಲ್ಲಿ ವಿಶೇಷವಾಗಿ ಕನಕಾಂಬರ, ಕಣಗಿಲೆ, ಗುಲಾಬಿ, ಸೇವಂತಿಗೆ, ಡೇರೆ ಹೂಗಳು, ಕಮಲದ ಹೂಗಳು, ಸುಗಂಧರಾಜ, ಅನೇಕ ಜಾತಿಯ ಬೇರೆ ಬೇರೆ ಹೂಗಳನ್ನು ನಾವು ನೋಡ್ಬೋದು. ಪ್ರಕೃತಿಯಲ್ಲಿ ಸುಂದರವಾದ ದೇವರ ಸೃಷ್ಟಿ ಅಂದರೆ ಬಣ್ಣ ಬಣ್ಣದ ಹೂಗಳು. ಈ ಹೂಗಳನ್ನು ನಾವು ಮಾಲೆ ಮಾಡಿ ದೇವರಿಗೆ ಅರ್ಪಿಸ್ತೀವಿ. ಹಾಗೆ ವಿಶೇಷವಾದ ಹಬ್ಬ ಹರಿದಿನಗಳಲ್ಲೂ ಕೂಡ ದೇವರಿಗೆ ಪ್ರಿಯವಾದ ಹೂಗಳಿಂದ ಅಲಂಕಾರ ಮಾಡ್ತೀವಿ. ಅಲ್ಲದೆ ನಮ್ಮ ಮನೆಗಳಲ್ಲೂ ಕೂಡ ದೇವರಿಗೆ ಹೂಗಳಿಂದ ನಾವು ಪೂಜಿಸ್ತೀವಿ. ಮದುವೆ ಇರಲಿ, ಮಂಗಳ ಕಾರ್ಯಗಳೇ ಇರಲಿ, ಹಾಗೆ ಹಬ್ಬ ಹರಿದಿನಗಳೇ ಇರಲಿ, ಕನ್ಯೆಯರಿಗೆ ಹಾಗೆ ಮುತ್ತೈದೆಯರಿಗೆ ಹೂವನ್ನು ಕೊಟ್ಟು ಸತ್ಕರಿಸೋ ಪದ್ಧತಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ. ಮದುವೆ ಆಗ್ತಾ ಇರೋ ವಧು-ವರರಿಗೂ ಕೂಡ ಹೂವಿನ ಹಾರ ಬೇಕೇ ಬೇಕು. ಹೂವಿನ ಹಾರವನ್ನು ಮಂಟಪದಲ್ಲಿ ಬದಲಾಯಿಸಿಕೊಳ್ಳೋದ್ರ ಮೂಲಕ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೂವನ್ನು ಅಷ್ಟು ಶುಭಕರವಾಗಿ ಪರಿಗಣಿಸಲಾಗತ್ತೆ. ಹಾಗೆ ಮದುವೆ ಮಂಟಪಕ್ಕೂ ಕೂಡ ಹೂವಿನಿಂದ ಅಲಂಕಾರ ಮಾಡ್ತಾರೆ. ನಮ್ಮ ಭಾರತೀಯ ನಾರಿಯರು ಅಲಂಕಾರ ಪ್ರಿಯರು. ಹಿಂದಿನಿಂದಲೂ ಜಡೆಗೆ ಹಾಗೆ ಮುಡಿಗೆ ಹೂವನ್ನು ಮುಡಿದುಕೊಳ್ಳುವಂತಹ ಪದ್ಧತಿ ಇದೆ. ಇವತ್ತಿಗೂ ಕೂಡ ಮದುವೆ ಮಂಟಪದಲ್ಲಿ ಹೆಣ್ಣಿಗೆ ಮೊಗ್ಗಿನ ಜಡೆ ಹಾಕ್ತಾರೆ. ಹಾಗೆ ಹೂವನ್ನು ಮುಡಿದುಕೊಳ್ಳೋದು ಹಾಗೆ ಹೂವಿನಿಂದ ಅಲಂಕಾರ ಮಾಡೋದು ಶುಭದ ಸಂಕೇತವಾಗಿ ನಾವು ಪರಿಗಣಿಸ್ತೇವೆ. ಉಡುಗೊರೆಗಾಗಿ ಬೊಕ್ಕೆಗಳನ್ನು ತಯಾರಿಸುವಾಗ ಬಣ್ಣ ಬಣ್ಣದ ಹೂಗಳನ್ನು ಅದರಲ್ಲಿ ಬಳಸಲಾಗತ್ತೆ. ಹಾಗೆ ಸುಂದರವಾಗಿ ಅದನ್ನು ಕಲಾಕೃತಿಗೊಳಿಸಿ ನಾವು ಉಡುಗೊರೆಯಾಗಿ ಕೊಡ್ತೇವೆ. ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಹೂಗಳನ್ನು ಬಳಸ್ತಾರೆ. ನಾನಾ ಥರದ ಸೌಂದರ್ಯ ವರ್ಧಕಗಳಲ್ಲೂ ಹೂಗಳನ್ನು ಬಳಸ್ತಾರೆ. ಅದಲ್ಲದೆ ಗುಲ್ಕನ್ಗಳ ತಯಾರಿಕೆಯಲ್ಲೂ ಕೂಡ ಗುಲಾಬಿ ಹೂಗಳನ್ನು ಬಳಸ್ತಾರೆ. ಹೂಗಳು ಕವಿಗಳ ಪಾಲಿನ ವರ ಅಂತ ಅನ್ಬೋದು. ಸಾವಿರಾರು ಕವಿತೆಗಳು ಹೂಗಳ ಮೇಲೆಯೇ ಬರೆಯಲ್ಪಟ್ಟಿವೆ. ಅಲ್ಲದೆ ನಾವು ಹೆಣ್ಮಕ್ಕಳಿಗೆ ಹೂಗಳ ಹೆಸರನ್ನು ಕೂಡ ಇಡ್ತೀವಿ. ಹಾಗೆ ನಮ್ಮ ಕವಿಗಳು ಹೆಣ್ಣನ್ನು ಹೂವಿಗೆ ಹೋಲಿಸ್ತಾರೆ. ಹಾಗಾಗಿಯೇ ನಾವುಗಳು ಹೆಣ್ಮಕ್ಕಳಿಗೆ ಹೂಗಳ ಹೆಸರುಗಳನ್ನು ಇಡೋದ್ರ ಮೂಲಕ ಹೂಗಳ ಮೇಲಿರೋ ನಮ್ಮ ಪ್ರೀತಿಯನ್ನು ತೋರಿಸ್ತೀವಿ. ನಮ್ಮ ದಿನ ಶುರುವಾಗೋದೇ ಈ ಹೂಗಳಿಂದ ಅಂದರೂ ತಪ್ಪಾಗಲಾರ್ದು.
ನಮ್ಮ ಮನೆಗಳಲ್ಲೂ ಸಹ ಈ ಹೂಗಳಿಂದ ದೇವರಿಗೆ ಪೂಜೆ ಮಾಡೋದ್ರ ಮೂಲಕ ದಿನವನ್ನು ಶುರು ಮಾಡ್ತೀವಿ. ನಾನಾ ರೀತಿಯಲ್ಲಿ ಬಳಸುವಂತಹ ಈ ಸುಂದರವಾದ ಬಣ್ಣದ ಹೂಗಳಿಗೆ ನಮ್ಮ ಮನಸ್ಸನ್ನು ಸಂತೋಷಗೊಳಿಸುವಂತಹ ಶಕ್ತಿ ಇದೆ. ನೋಡಿ ಎಷ್ಟು ಸುಂದರವಾದ ಹೂಗಳು ಅಂತ. ಈ ಹೂಗಳನ್ನ ನೋಡಕ್ 2 ಕಣ್ಣು ಸಾಲದು ನಮ್ಗೆ. ಅದಕ್ಕೆ ಇರ್ಬೇಕು KR ಮಾರ್ಕೆಟ್ ಹೂವಿನ ಮಾರ್ಕೆಟ್ ಅಂತಾನೆ ತುಂಬಾ ಫೇಮಸ್ ಆಗಿದೆ. ಬೆಂಗಳೂರಲ್ಲಿರುವಂತಹ ಜನಸಂಖ್ಯೆಗೆ ಹೂಗಳನ್ನ ಪೂರೈಕೆ ಮಾಡೋಕೆ ಎಲ್ಲೆಲ್ಲಿಂದನೋ ಬೇರೆ ಬೇರೆ ಕಡೆಯಿಂದೆಲ್ಲ ಇಲ್ಲಿ ಹೂಗಳು ಬರುತ್ತಂತೆ. ಎಷ್ಟು ದೊಡ್ಡದಾಗಿದೆ ಫ್ಲವರ್ ಮಾರ್ಕೆಟ್. ಅಷ್ಟೇ ಕ್ರೌಡ್ ಕೂಡ ಇದೆ, ತುಂಬಾ ರಶ್ ಇದೆ. ನೋಡಿ ಎಷ್ಟು ಸುಂದರವಾಗಿ ಇವರೇ ಕೈಯಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಡ್ಸ್, ಬೇರೆ ಬೇರೆ ಜಾತಿಯ ಬಣ್ಣದ ಹೂಗಳನ್ನು ಒಂದೆಡೆ ಒಟ್ಟಾಗಿ ನೋಡಿದಾಗ ನಿಮ್ಗೇನಿಸ್ತು? ಹಾಗೆ KR ಮಾರ್ಕೆಟಲ್ಲಿರುವಂತಹ ಫ್ಲವರ್ ಮಾರ್ಕೆಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಾಮೆಂಟ್ಗಳ ಮೂಲಕ ತಿಳಿಸಿ. ಹಾಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ KR ಮಾರ್ಕೆಟ್ ಹಾಗೆ ಚಿಕ್ಕಪೇಟೆ ಬಗ್ಗೆ ಹೆಚ್ಚಿನ ಮಾಹಿತಿಗಳಿರುತ್ತೆ. ನೀವು ಯಾರಾದರೂ ಹೊಸಬರಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಸಿಗುತ್ತೆ. ಎಲ್ರಿಗೂ ಧನ್ಯವಾದಗಳು.